ಅಣ್ಣ ಅಮ್ಮ ಹೇಳಿ. ಇವತ್ತು ನೀವು ಪ್ರಪ್ರಥಮವಾಗಿ ನಮ್ಮ ಗ್ರೂಪಿನ ಕಡೆಯಿಂದ 10 ವ್ಯಕ್ತಿ ನೀವು ಬಂದಿದ್ದು ಇಲ್ಲಿ ನಮ್ಮ ದೇವಸ್ಥಾನಕ್ಕೆ. ಯಾವ ತರ ಇತ್ತು ನಿಮ್ಮ ಒಂದು ಅನುಭವ? ಹೇಳಿ ನನಗೆ ಸಾಕ್ಷಾತ್ ದತ್ತಾತ್ರೇಯರನ್ನ ನೋಡಿದಷ್ಟು ಖುಷಿ ಆಯ್ತು. ಆ ನಿಮ್ಮ ಸರಳವಾದ ಸಜ್ಜನಿಕೆ, ನಮ್ಮ ಮಾತುಗಳು, ನೀವು ಪ್ರತಿಯೊಂದಿಗೂ ಸ್ಪಂದಿಸಿದ್ದು. ಫಸ್ಟ್ ಹೋಗಿದ ತಕ್ಷಣ ಆರತಿ ಕೊಟ್ಟಿದ್ದು, ನಮ್ ಜೊತೆ ನೀವು ಮಾತಾಡಿದ ರೀತಿ. ಫಸ್ಟ್ ನಾನು ನಿಮ್ಗೆ ನೋಡಿದ ತಕ್ಷಣ ನಾನು ಫೋನ್ ಅಲ್ಲಿ ಮಾತಾಡ್ಕೊಂಡಿದ್ದೆ ನಿಮ್ ಜೊತೆಲಿ. ಒಂದು ವಾರದಿಂದ ಅಷ್ಟೇ, ಒಂದು ವಾರದ ಅನುಭವ ನಮ್ಗೂ ನಿಮ್ಗೂ ಅಷ್ಟೇನೆ. ಆದ್ರೆ ನಾನು ಅಣ್ಣ ಅಂತಿದ್ದೆ. ಅಲ್ಲಿ ಬಂದ್ ನೋಡಿದ್ರೆ ನನ್ಗೆ ನಿಜವಾಗ್ಲೂ ಆ ಮಹಾರಾಜರನ್ನೇ ನೋಡಿದಷ್ಟು ನನಗೆ ಖುಷಿ ಆಯ್ತು. ನೀವು ನಮ್ ಜೊತೆ ಮಾತಾಡಿದ ರೀತಿ, ನೀವು ನಡ್ಕೊಂಡಿದ್ ರೀತಿ, ನೀವು ನಮ್ಮನ್ನ ಅದು ಅಲ್ಲಿ ನೋಡ್ಕೊಂಡ್ರಲ್ಲ ಪ್ರೀತಿ ವಿಶ್ವಾಸಕ್ಕೆ. ಮತ್ತೆ ನೀವು ನಮ್ಗೆ ಏನ್ ಕಷ್ಟ ಅಂತ ಕೇಳಿದ್ರಿ, ಕಷ್ಟಕ್ಕೆ ನೀವು ಸೊಲ್ಯೂಷನ್ ಹೇಳಿದ್ರಿ. ಪೂಜೆ ವಿಷಯದಲ್ಲಿ ಹೇಳಿದ್ರಿ, ಈ ತರ ನಡ್ಕೊಳ್ಳಿ ಅಂತ ಹೇಳಿದ್ರಿ. ನಮ್ಗೆ ತುಂಬಾ ಖುಷಿ ಆಯ್ತು, ನಂಗೆ ಪಾಸಿಟಿವ್ ಅನಿಸ್ತು. ಆಮೇಲೆ ಮತ್ತೆ ನನ್ಗೆ ಧ್ಯಾನ ಮಾಡಕ್ಕೆ ಅವಕಾಶ ಮಾಡ್ಕೊಟ್ರಿ. ಅಲ್ಲಿ ನೀವೇ ದತ್ತಾತ್ರೇಯರೇ ಹೇಳ್ದಂಗಾಯ್ತು, ನೀನ್ ಕೂತ್ಕೊಂಡು ಅಲ್ಲಿ ಧ್ಯಾನ ಮಾಡು ಅಂದ್ರಲ್ಲ, ಅದು ನನ್ಗೆ ಅಲ್ಲಿ ಏನೋ ಒಂದು ಪಾಸಿಟಿವ್ ವೈಬ್ರೇಷನ್ ನನಗೆ ಸಿಕ್ತಂಗಾಯ್ತು. ನನಗೆ ಒಂಥರ ಮೈಯಲ್ಲಿ ರೋಮಾಂಚನ ಅನ್ಸುತ್ತಲ್ವಾ? ಖಂಡಿತ ಅಣ್ಣ. ನಂಗಲ್ಲಿ ಏನು ನನ್ಗೆ ನಾನ್ ಮೈಂಡ್ ಅಲ್ಲಿ ಇದ್ದಿದ್ ನೋವೆಲ್ಲ ನಾನು ಆ ಕ್ಷಣದಲ್ಲಿ ನಂಗೆ ಏನೂ ನೆನ್ಪಿರ್ಲಿಲ್ಲ. ನನ್ಗೆ ಅಲ್ಲಿ ಕೂತ್ಕೊಂಡು ನೀವೇ ಧ್ಯಾನ ಮಾಡಿ ಅಂತ ನಿಮ್ ಬಾಯಿಂದಲೇ ಬಂತು. ಆ ಧ್ಯಾನ ಮಾಡ್ದೆ, ನಂಗೆ ತುಂಬಾ ಖುಷಿ ಆಯ್ತು. ಅಲ್ಲಿಂದ ನನ್ಗೆ ಇನ್ನೊಂದು ವಿಷಯ, ನಾನ್ ಬಂದಿದ ತಕ್ಷಣನೇ ನಾನಲ್ಲಿ ಮಳೆ ಬರ್ತಾ ಇತ್ತು. ನಮ್ ಕುಮಾರ ಏನಂತಂದ, ಆಟೋಕ್ ಹೋಗೋಣ, ಆಟೋಕ್ ಬುಕ್ ಮಾಡೋಣ ಸ್ಟಾರ್ಟಿಂಗ್ ಹೇಳಿದ್ದೆ. ನಾನು ಮಹಾರಾಜನ ಜ್ಞಾಪಿಸ್ಕೊಂಡು ನಾನು ಇಲ್ಲ ಬೇಡ, ಆಟೋಕ್ ಬೇಡ, ಗಾಡಿಗೆ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡ್ ಬಂದೆ. ನಾವ್ ಬರೋವರೆಗೂ ನಮ್ಗೆ ಮಳೆ ಸಿಗ್ಲಿಲ್ಲ. ಮಹಾರಾಜ ಜ್ಞಾಪಿಸ್ಕೊಂಡಿದ ತಕ್ಷಣ ನಾನ್ ಕರೆಕ್ಟ್ ಆಗಿ ಬಸ್ ಸ್ಟಾಪಿಗೆ ಬರ್ತೀನಿ, ನನಗೆ ಬಿಟ್ಬಿಟ್ಟು ಅವ್ನು ಅರ್ಜೆಂಟ್ ಅಂತ ಹೋದ. ನನಗೆ ಬಸ್ ಸಿಕ್ತು, ಅಲ್ಲಿಂದ ಇಳಿತೀನಿ ತುಮಕೂರ ಬಸ್ ಸಿಕ್ತು, ತುಮಕೂರಿಂದ ಇಳಿತೀನಿ ನಿಟ್ಟೂರ ಬಸ್ ಸಿಕ್ತು. ಮನೆಗೆ ಬರಂದೆ ಅಣ್ಣ, ನಾನು ಒಬ್ಳೇನಿ. ನಂಗೆ ತುಂಬಾ ಖುಷಿ ಆಯ್ತು. ನನ್ಗೆ ಬರ್ಬೇಕಾರ ನಂಗೆ ಗುರುಗಳದ್ದು ಜೊತೆಲಿ ಇತ್ತಲ್ಲ, ಗುರುಗಳೇ ಬಂದವ್ರಿ. ಈ ಗುರು ರೂಪದಲ್ಲಿ ನೀವ್ ಸಿಕ್ಕುದ್ರಿ ನಂಗೆ. ಗುರು ರೂಪದಲ್ಲಿ ನನಗೆ ಚರಿತ್ರೆ ಬುಕ್ ಕೊಟ್ಟಿದ್ದೀರಾ. ಗುರುಗಳೇ ನನ್ ಜೊತೆ ಬಂದ ಕರೆಕ್ಟ್ ಮನೆ ಸೇರ್ಸಿದ್ರಣ. ನಿಜವಾಗಿರಿ ನೀವ್ ಎಷ್ಟು ಪುಣ್ಯ ಮಾಡಿದೀರಾ ಅಂದ್ರೆ, ಡೈರೆಕ್ಟ್ ಗಾಣಗಾಪುರದಿಂದ ಅವರು ಸನ್ನಿಧಾನ ಮಠದಲ್ಲಿ ಪೂಜೆ ಆಗಿರ್ತಕ್ಕಂಥ ಪುಸ್ತಕ ಅದು. ಅದೇನ್ ಮಾಮೂಲಿ ಪುಸ್ತಕ ಅಲ್ಲ. ಅದೇನೋ ನೀವು ನಾನು ಹೇಳ್ತಾ ಇದ್ದೀನಿ ಏನ್ ಗೊತ್ತಾ ಕವಿತಾ, ಏನೋ ಒಂದು ಅಂಗಡಿಯಲ್ಲಿ ತಗೊಂಡು ಕೊಟ್ಟಿರ್ತಕ್ಕಂಥ ಪುಸ್ತಕ ಅಲ್ಲ ನಿಮಗದು. ಅದು ಬೇರೆದವ್ರು ಕೊಡುವಂತ ಪುಸ್ತಕ. ಅವ್ರಿಗೆ ಇಂಗ್ಲಿಷ್ ಬೇಕು ಅಂತಿದ್ದ ನಿಮಗ್ ಬಂತು ಅಷ್ಟೇ. ನನ್ಗೆ ಅದೇನು ಅಣ್ಣ, ಗಾಣಿಗಾಪುರದಲ್ಲಿ ದತ್ತಾತ್ರೇಯ ಇದಾರಲ್ವಾ, ಅವ್ರ ರೂಪದಲ್ಲಿ ನನಗೆ ನೀವು ಬೆಂಗಳೂರು ಸಿಕ್ಕಿದ್ದೀರ. ಯಾಕೆಂದ್ರೆ ಯಾಕೆಂದ್ರೆ ಗಾಣಗಾಪುರ ನಾನು ಹೆಸರು ಕೇಳಿದ್ದೀನಿ, ಅಕ್ಕಲಕೋಟೆ ನನ್ನ ಹೆಸರು ಕೇಳಿರ್ಲಿಲ್ಲ. ನಾನು ನಿಮ್ಮ ವಿಡಿಯೋ ನೋಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅಕ್ಕಲಕೋಟೆ ಮಹಾರಾಜರ ಬಗ್ಗೆ ನನಗೆ ಗೊತ್ತಾಗಿದ್ದು. ನಿಜ ಅಣ್ಣ, ನಾನ್ ನಿಜ ಹೇಳ್ತಿದ್ದೀನಿ. ನನ್ಗೆ ಎಷ್ಟು ಖುಷಿ ಆಗ್ತೈತೆ ಅಂದ್ರೆ, ಒಂದೇ ವಾರಕ್ಕೆ ನನಗೆ ಬುಕ್ ಸಿಕ್ತು. ಸಪ್ತಾಹ ನಾಳೆಯಿಂದಲೇ ಸಪ್ತಾಹ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಾ ನೀವು ಗುರು ರೂಪದಲ್ಲಿ ನೀವು ನಮ್ಮಂತವ್ರಿಗೆಲ್ಲ ನೀವು ರೀಚ್ ಆಗ್ತಾ ಇದ್ದೀರಾ, ನಮ್ಮಂತರೇ ಸಿಗ್ತಾ ಇದ್ದೀರಾ ಅಂತಂದ್ರೆ ಆ ಗುರುಗಳೇ ನಿಮ್ಮಲ್ಲಿ ಇದ್ದಾರೆ ಅಂತೂ ನಾನು ಹೇಳ್ತೀನಿ. ನಿಜ ಅಣ್ಣ, ನಂಗಂತೂ ಅವತ್ತು ನಾನು ನಿಮ್ಮ ಹತ್ರ ಸ್ಟಾರ್ಟಿಂಗ್ ಇದೇ ಗುರುವಾರ ಅನ್ಸುತ್ತೆ ಪ್ರಾಬ್ಲಮ್ ಹೇಳ್ಕೊಂಡಿದ್ದೆ ಸಹ ಇದೇ ತರ ನಗಾಡಿದ್ರಿ ನನಗೆ. ನಾನ್ ಇರಲ್ಲ, ನಾನ್ ಸಾಯ್ತೀನಿ ಅಂತಂದ್ರೆ ನೀವ್ ಇಷ್ಟು ನಗಾಡಿದ್ರಿ. ಎಷ್ಟು ನಗಾಡೋದ್ರಿಂದ ಹುಚ್ಚಿ ತರ ಮಾತಾಡ್ಬೇಡ ಅಂತ ನಗಾಡಿದ್ರಿ. ಯಾಕೆಂದ್ರೆ ನಾವ್ಯಾರೋ ನೀವ್ಯಾರೋ ಅಷ್ಟು. ಅವತ್ತೇ ನಂಗೆ ಅಣ್ಣ ತಂಗಿ ಬಾಂಧವ್ಯ ಬೆಳೀತು. ಇನ್ಯಾರಾದ್ರು ಬೇರೆ ಯಾರಾದ್ರೂ ಅಷ್ಟು ನಗಾಡ್ತಿರ್ಲಿಲ್ಲ. ಅಷ್ಟು ನಗ್ತಾ ಇದ್ದೀರಾ. ಆ ದತ್ತಾತ್ರೇಯ ನಗ್ತಾವ್ರೇನೋ ನನ್ ಮಾತ್ ಕೇಳಿ, ನೀವು ಹುಚ್ಚುಚ್ಚಿತ್ತರ ಮಾತಾಡ್ತಾ ಇದೀಯಾ ಅನ್ಕೊಂಡ್ ನಗ್ತಾ ಇದಾರೇನೋ ಅನ್ನಿಸ್ತು ನನ್ಗೆ. ಅಷ್ಟು ನಗಾಡ್ತಿದ್ದೀರಾ. ಆಮೇಲೆ ನನ್ಗೆ ನೀವು ಹೇಳಿರಲ್ಲ ಮಾತು, ಪೂಜೆ ಮಾಡು ಅಂತ, ನಾನ್ ಸ್ವಲ್ಪ ಬದಲಾಗಿದ್ದೀನಿ. ಖಂಡಿತ ಅಮ್ಮ. ನನಗೆ ನಿಮ್ಮ ಹೃದಯದಲ್ಲಿ ನಾನು ಜಾಗ ಮಾಡ್ತಾ ಇದ್ದೀನಲ್ಲ, ನಿಜವಾಗ್ಲೂ ನನ್ನ ಜನ್ಮ ಪಾವನ ಅನ್ಸುತ್ತೆ. ಅಯ್ಯೋ ಹಂಗನ್ಬೇಡಿ ಅಣ್ಣ, ನಮಗ್ ನೀವ್ ಸಿಕ್ಕಿದಿರಲ್ಲ, ನಾವು ಪುಣ್ಯವಂತರು. ನೀವಲ್ಲ, ನಾವು ಪುಣ್ಯವಂತರು. ನೀವು ನಮಗ್ ಸಿಕ್ಕಿರೋದು. ನಿಮ್ ಮಾತಲ್ಲಿ ಎಷ್ಟು ಸರಳತೆ ಐತೆ, ಗಡಿಬಿಡಿ ಮಾಡಲ್ಲ, ಸರಳತೆ. ಫಸ್ಟ್ ನೀವ್ ಏನ್ ಪ್ರಾಬ್ಲಮ್ ಅಂತ ಕೇಳಿದ್ರಿ, ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಫಸ್ಟ್ ಕೇಳಕ್ ಒಬ್ಬ ಅಣ್ಣ ಅಂತ ಇದಾರಲ್ವ ನಮ್ ಲೈಫಲ್ಲಿ, ಏನಾದ್ರು ಹೇಳ್ಕೋಬೋದಲ್ವಾ ಮುಂದೆ ಅನ್ನೋವಷ್ಟು ನಮ್ಗೆ ಧೈರ್ಯ ಬಂತು. ನನಗಂತೂ ನಾನು ಕೂತ್ಕೊಂಡು ಮೆಡಿಟೇಷನ್ ಮಾಡಿದ್ದಂತೂ ನನಗೆ ನಿಜ ಅಣ್ಣ ತುಂಬಾ ಖುಷಿ ಆಯ್ತು ನನ್ಗೆ. ಜಾಗ ಅಲ್ಲ, ನೀವು ವಿಚಿತ್ರ ಅನ್ನಿಸ್ತಲ್ಲ ನಿಮ್ಗೆ. 3rd ಫ್ಲೋರ್ ಮೇಲೆ
ಈ ತರ ಮಾಡಿದಾರೆ ಅಂತ ಹೇಳಿ. ನಿಜ. ನಾವ್ ಹತ್ತಿ ಬಂದಾಗ ನಾವಲ್ಲಿ ಮೇಲ್ಗಡೆಲಿ ನಾವ್ ವಿಡಿಯೋ ನೋಡಿದಾಗ ಅದೆಲ್ಲ ಗೊತ್ತಿಲ್ಲ ನೋಡ್ಬಿಟ್ರೆ ಇದೇನಪ್ಪ ಅಂತ ಮೇಲ್ ಬಂದ್ರೆ ಇನ್ನೇನ್ ಇಲ್ಲಿದ್ದಾರೆ ಅನ್ನಿಸ್ತಣ. ನಿಜ ಆ ಕ್ಷಣದಲ್ಲಿ ನಮ್ಗೆ ಅನ್ನಿಸ್ತು. ಆಗುತ್ತಣ ಖಂಡಿತ ನೀವೊಂದು ಕಟ್ಟಿಸ್ತೀರಾ ಅದ್ ಮಾಡಿಸ್ಕೋತಾರೆ. ನನಗೆ ಫಸ್ಟ್ ಆಫ್ ಆಲ್ ಗ್ರೂಪ್ ಈ ಮಟ್ಟಕ್ಕೆ ಬೆಳೆದು ಎಲ್ರ ಮನಸ್ಸಲ್ಲೂ ನಾನು ಒಂದು ಇಷ್ಟು ಮಟ್ಟಿಗೆ ನನಗೆ ಗುರುಗಳ ಒಂದು ಜಾಗ ಕೊಡ್ತಾರಂತ ನಾನೇ ಅನ್ಕೊಂಡಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ಇಷ್ಟೇನಲ್ಲ, ಇನ್ನೂ ನಿಮ್ ಮುಂದೆ ಇನ್ನು ಮುಂದೆ ಬರ್ತೀರಾ, ಖಂಡಿತ ಬರ್ತೀರಾ. ಇನ್ನು ಎಷ್ಟು ಜನ ಸೇರ್ತಾರೆ, ಎಷ್ಟು ಮುಂದೆ ಬರ್ತೀರಾ. ನೀವ್ ಎಂತೆಂತ ದೊಡ್ಡವ್ರದಿದ ನಿಮ್ಗೆ ನಾವ್ ಹೇಳ್ಬೇಕಾ? ನೀವ್ ಎಷ್ಟು ಆರಾಧನೆ ಮಾಡ್ತಿದ್ದೀರಾ, ನಿಮ್ಗೆ ಎಷ್ಟು ಶಕ್ತಿ ಐತೆ. ನಿಮ್ ಮಾತಲ್ಲೇ ಒಬ್ರಿಗೆ ಭರವಸೆ ಕೊಡು. ನಿಮ್ ಮಾತಿನ ಒಂಥರ ಸಂಜೀವಿನಿ ತರ ಮಾತಾಡ್ತೀರಾ ನೋಡ್ರಿ. ನಾನು ಒಂದ್ ವಾರ ನಿಮ್ ಜೊತೆ ಸ್ಟಾರ್ಟಿಂಗ್ ಡೇ ನಾನು ಸಾಯ್ಬೇಕು, ನಾನ್ ಇರಲ್ಲ ಬದುಕಲ್ಲ ಅಂದೋಳು ನಿಮ್ ಮಾತಲ್ಲಿ ಸಮರ್ಥರದ್ದು ಊದ್ಗಡ್ಡಿ ಹಚ್ಚಿಬಿಟ್ಟು ಊದ್ಗಡ್ಡಿ ಮುಗಿಯೋವರೆಗೂ ನೀವು ಸಮರ್ಥನ ಧ್ಯಾನ ಮಾಡಿ ಅಂತಂದ್ರಿ. ನೆಕ್ಸ್ಟ್ ಡೇನೆ ನಾನ್ ಬದಲಾಯ್ತು, ನನ್ ಮೈಂಡ್ ಸೆಟ್ಟೇ ಬದಲಾಯ್ತು. ನಿಜ. ಅಷ್ಟು ನಿಮ್ ಮಾತಲ್ಲಿ ಅಷ್ಟು ಪಾಸಿಟಿವ್ ವೈಬ್ರೇಷನ್ ಐತಿ. ನಾನು ಅನ್ಕೊಂಡಿಲ್ಲಪ್ಪ, ನಮ್ಗದು ಏನೋ ಮಾತಾಡ್ತೀನಿ ಅಷ್ಟೇ ಬಿಟ್ರೆ ನಮ್ಗದು ನಾನ್ ಯಾವತ್ತು ಆತರ ಅನ್ಕೊಂಡೇ ಇಲ್ಲ ಕವಿತಾ. ನಾನು ನಿಜವಾಗಿ ಇಲ್ಲ ಅಣ್ಣ, ದತ್ತಾತ್ರೇಯರಿಗೆ ಮಾತಾಡಕ್ ಆಗಲ್ಲ. ನಿಮ್ಮಂತರಿಂದ ನಮಗೆ ಮಾತು ಸಿಗ್ಬೇಕಾಗಿರೋದು. ನಿಮ್ ಮುಖಾಂತರ ನಮ್ ಜೊತೆಲಿ ಅವ್ರು ಮಾತಾಡ್ತಾ ಇದ್ದಾರೆ. ಅವರೇ ನೀವಾಗ ಮಾತಾಡ್ತಿರ್ತೀರ ಅಷ್ಟೇ ನಮ್ ಜೊತೆಲಿ. ಖುಷಿ ಆಗತ್ತೆ ರೀ. ಏನಂದ್ರೆ ತಂದೆ ತಾಯಿ ಎಲ್ರನ್ನು ಕಳ್ಕೊಂಡು ಅವೆಲ್ಲ ಪ್ರೀತಿ ಒಂದು ಗ್ರೂಪಿನ ಮುಖಾಂತರ ನನಗ್ ಸಿಗ್ತಾ ಇದೆ ಅನ್ಕೋತೀನಿ ನಾನು ಅಷ್ಟೇ. ನಮಗೆ ಸಿಗ್ತಾ ಇದೆ ನಿಮ್ ಕಡೆಯಿಂದ. ನನಗಂತೂ ಅಣ್ಣ ಇಲ್ಲ, ನೀವೇ ಅಣ್ಣ. ಆ ಮಾತಲ್ಲೂ ಅಷ್ಟೇನ, ಅಷ್ಟು ಧೈರ್ಯ ತುಂಬಾ ಮಾತಾಡ್ತೀರಾ. ನೀವು ಮಾತಾಡ್ದಾಗೆಲ್ಲ ಅಷ್ಟು ಧೈರ್ಯ ತುಂಬಾ ಮಾತಾಡ್ತೀರಾ. ನೀವ್ ಏನೇ ಪೂಜೆ ಮಾಡ್ತಿದ್ರು ಎಲ್ರಿಗೂ ಫೋನ್ ತೆಗೆದು ಮಾತಾಡಿ ಎಲ್ರ ಹತ್ರ ನೀವು ಅಷ್ಟೇ ನಿಧಾನಕ್ ಮಾತಾಡ್ತಿರಲ್ಲ. ಅಷ್ಟು ಒಂದ್ 4-5 ಕಾಲ್ ಬಂತಂದ್ರೆ ಕಿರಿಕಿರಿ ಅನ್ಸುತ್ತೆ. ನೀವ್ ಎಲ್ರಿಗೂ ಸೇಮ್ ಉತ್ತರ ಕೊಡ್ತಿರ್ತಾರ, ಅಷ್ಟೇ ನಿಧಾನಕ್ ಉತ್ತರ ಕೊಡ್ತೀರಾ. ಎಲ್ರಿಗೂ ಬರಲ್ಲ ಅಣ್ಣ ಅದು ದೇವ್ರ ಧ್ಯಾನ. ಖಂಡಿತ ಆ ದೇವ್ರ ಧ್ಯಾನ ಮಾಡೋರಿಗೆ, ಆ ದೇವ್ರ ಭಕ್ತರಾಗಿದ್ದರಿಗೆ, ದೇವ್ರ ಮಕ್ಕಳಾಗಿರೋರಿಗೆ ಮಾತ್ರ ಆ ಧ್ಯಾನ ಶಕ್ತಿ ಕೊಡೋದು. ನಮ್ಮ ಹತ್ರ 4-5 ಫೋನ್ ಬಂತಂದ್ರೆ ಕಿರಿಕಿರಿ. ನಾನ್ 4 ಜನ ಕಸ್ಟಮರ್ ಬಂದ್ರೆ ಮೇಂಟೈನ್ ಮಾಡಕ್ ಆಗಲ್ಲ. ಇಲ್ಲ, ಅಟ್ಲೀಸ್ಟ್ ಒಂದ್ ದಿವಸಕ್ಕೆ ಒಂದ್ 25-30 ಕಾಲ್ ಆದ್ರೂ ಅಟೆಂಡ್. ನಿಮ್ಗೊಂದು ಹೇಳ್ತೀನಿ ನಾನು, ಒಂದು ಕಾಲ್ ಅಟೆಂಡ್ ಆಯ್ತು ಅಂತ ಅನ್ಕೊಳ್ಳಿ, ಪಾಪ ಅವ್ರು ನೋವು ಹೇಳ್ತಿರ್ತಾರೆ. ನೀವ್ ಹೆಂಗ್ ಫೋನ್ ಇಡ್ತೀರಾ ಹೇಳಿ ನೋಡೋಣ. ಅದೊಂದು ಪಾಪ ಅವ್ರದ್ದು ಏನಾದ್ರೂ ನಾವ್ ಅರ್ಧ ಮಾಡಿ ಮಾತಾಡಿ ಇಟ್ಬಿಟ್ರೆ ಅವ್ರು ಬೇಜಾರ್ ಮಾಡ್ಕೋತಾರೆ ಮನ್ಸಿಗೆ. ಅದೊಂದು ಬೇಜಾರ್ ನನಗೆ, ಏನಪ್ಪಾ ಅಂತ. ಅದ್ ನಿಮ್ ದೊಡ್ಡ ಗುಣ ಅಲ್ವಾ ಅಣ್ಣ? ಆತರ ಸಂಪೂರ್ಣವಾಗಿ ಬೇರೆ ಮಾತ್ ಕೇಳಿ ಅವ್ರಿಗೊಂದು ಸೊಲ್ಯೂಷನ್ ಹೇಳಿ ನೀವು ಇದ್ ಮಾಡೋದು ದೊಡ್ಡ ಗುಣ ಅಲ್ವಾ? ಈಗ ನೋಡಿ, ಅವತ್ತು ನೀವು ಫೋನ್ ರಿಸೀವ್ ಮಾಡಿದ್ರಿ, ನಾನು ನಿಮಗೆ ಸಜೆಷನ್ ಕೊಟ್ಟೆ, ನಿಮ್ಗೆ ಎಲ್ಲೋ ಒಂದ್ ನಂಬಿಕೆ ಬಂತು ಅಲ್ವಾ? ಖಂಡಿತ ಬಂತಣ್ಣ. ಹೌದು 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 ಹೌದು. ಅವತ್ತು ಅದನ್ನ ನಾನ್ ಮಾಡಿರ್ಲಿಲ್ಲ ಅಂತಂದ್ರೆ ಇವತ್ತು ನೀವು ಎಷ್ಟೋ ಮಾನಸಿಕವಾಗಿ ಇನ್ನೂ ನೋವು ತಿಂದಿರೋರು ಅಲ್ವಾ? ಖಂಡಿತ ಕುಗ್ಗೋಗ್ಬಿಟ್ಟು ನಾನಂತೂ ತುಂಬಾ ಕುಗ್ಗೋಗ್ಬಿಟ್ಟಿದ್ದೆ, ಹೋಗ್ಬಿಟ್ಟಿದ್ದೆ ಅಷ್ಟೇ. ಹೇಳಕ್ಕೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ನನ್ಗೆ. ಅಷ್ಟು ನಾನ್ ನೋವಲ್ಲಿ ಇಟ್ಕೊಂಡೆ ನಾನು ಏನಕ್ಕೋ ಮೊಬೈಲ್ ನಂಬರ್ ತಗೊಂಡೆ ಕಾಲ್ ಮಾಡಿದೆ ಅಷ್ಟು ಬಿಟ್ಬಿಟ್ರೆ. ನೀವೇನೇ ಒಂದು ಊದ್ಗಡೆ ಹಚ್ಚಿ ಅದು ಸ್ವಾಮಿ ಸಮರ್ಥದ ಊದ್ಗಡೆ ಮುಗ್ಗೆವರೆಗೂ ಪಾರಾಯಣ ಮಾಡಿದೆ ಅಷ್ಟೇ ಅಣ್ಣ. ನೈಟ್ ಅಷ್ಟು ಜನ ನಿದ್ದೆ ಬಂದಿದ್ದೀನಿ. ಬೆಳಗ್ಗೆ ನಾನು ಸ್ವಲ್ಪ ಚೇಂಜ್ ಆದೆ. ಈಗ ನಾನು ಒನ್ ಬೈ ಒನ್ ನನಗೆ ಕನೆಕ್ಟ್ ಹಂಗೆ ಆಯ್ತು. ನನ್ಗೆ ಅದೇನೋ ಗೊತ್ತಿಲ್ಲ, ನನ್ ಕನೆಕ್ಟ್ ಆಗ್ತಾನೆ ಐತಿ. ನಿಮ್ ಕಡೆಯಿಂದ ನನಗೆ ಎಲ್ಲ ಸಿಗ್ತಾ ಐತೆ ಅಂತ ನಾನ್ ಅನ್ಕೊಂಡಿದೀನಿ. ಇಲ್ಲಪ್ಪ, ಖಂಡಿತವಾಗಿರಿ. ನೀವು ಇಷ್ಟು ನಂಬಿದಿರಲ್ಲ. ನಾನು ಒಂದೊಂದ್ಸರಿ ಅನ್ಸುತ್ತೆ ನಾನು ಇದಕ್ಕೆ ಯೋಗ್ಯನ ಅಂತ ನನಗೆ ಅನ್ಸುತ್ತೆ ಒಂದೊಂದ್ಸಾರಿ. ನೀವು ಅದಕ್ಕೆ ಯೋಗ್ಯವಾಗಿರೋದಕ್ಕೆ ನಿಮ್ಮನ್ನ ಆರಿಸ್ಕೊಂಡಿರೋದು. ನಿಮ್ಮನ್ನ ದತ್ತಾತ್ರೇಯ ಮಹಾಪ್ರಭುಗಳು ಆರಿಸ್ಕೊಂಡಿರೋದು ಏನಕ್ಕೆ? ನಿಮ್ಗೆ ಆ ಯೋಗ್ಯತೆ ಇರೋದಕ್ಕೆ ನಿಮ್ಮನ್ನ ಆರಿಸ್ಕೊಂಡಿರೋದು. ಎಷ್ಟೋ ಜನನ ಎಷ್ಟೋ ಅನುಕೂಲವಾಗಿರ್ತಾರೆ, ಅವ್ರನ್ನ ಯಾಕೆ ಹೇಳಿ ಆರಿಸ್ಕೊಂಡಿಲ್ಲ? ನಿಮ್ಮನ್ನ ಆರಿಸ್ಕೊಂಡ್ರ ಉದ್ದೇಶನೇ ಅಷ್ಟೇ, ನಿಮ್ಮಲ್ಲಿ ಏನೋ ಒಂದು ಇದೆ ಅದಕ್ಕೆ ಆರಿಸ್ಕೊಂಡವ್ರಿ. ಚಿನ್ನನ ಬೆಂಕಿಗೆ ಹಾಕಿದ್ರೆ ತಾನೇ ಕರಗಿಸೋದು, ಅದಕ್ಕೆ ಒಳಪು ಜಾಸ್ತಿ ಆಗೋದು. ನೀವು ಅದು ಚಿನ್ನಕ್ಕಿಂತ ಜಾಸ್ತಿನೇ ಅಂತ ನಾನ್ ಅಂದ್ಕೊಂಡಿದೀನಿ. ಇಲ್ಲಪ್ಪ, ಹಂಗೆಲ್ಲ ಅನ್ಬೇಡಿ ಕಲ್ತವ್ರೆ. ಒಬ್ರತ್ರ
ಒಂದ್ ಮಾತಿಗೆ ನಮಗೆ ಧೈರ್ಯ ಸಿಗುತ್ತೆ, ಒಂದ್ ಮಾತಿಂದ ನನಗೆ ಧೈರ್ಯ ಸಿಗುತ್ತೆ ಅಂದ್ರೆ ಆ ಮನುಷ್ಯನಲ್ಲಿ ಎಷ್ಟು ಶಕ್ತಿ ಇರ್ಬೋದು ನೀವೇ ಹೇಳಿ. ನಿಜ ಅಲ್ವಾ? ಈಗ ನಮ್ಮ ಹತ್ರನ ಎಷ್ಟೋ ಜನ ಮಾತಾಡ್ತಾರೆ, ಆದ್ರೆ ನಮ್ಮಿಂದ ಅವ್ರಿಗೆ ಯಾವುದೇ ರೀತಿ ಉಪಯೋಗ ಆಗಲ್ಲ. ಇಲ್ಲ ಹಂಗೇನಿಲ್ಲ, ನಿಮ್ಮ ಹತ್ರನು ಇರುತ್ತೆ ಭಗವಂತ. ಇಲ್ಲ ನಮ್ದು ಬೇರೆ 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 ಬೇರೆ. ಈಗ ನಿಮ್ ಹತ್ರ ಅವತ್ತೊಂದ್ ನೈಟ್ ಹೇಳ್ಕೊಂಡಿದ್ದಕ್ಕೇನೆ ನನ್ಗೆ ಎಷ್ಟು, ನಾನು ಇವತ್ತು ನಿಮ್ ಹತ್ರ ಬಂದು ಬುಕ್ ಬರ್ಬೇಕು ಅಂತಂದ್ರೆ ಅಂಗಡಿ ಕ್ಲೋಸ್ ಮಾಡಿ ನಿಮ್ ಹತ್ರ ಬಂದು, ಅವನು ನನ್ಗೆ ಗೊತ್ತಿಲ್ಲ, ನನ್ಗೆ ಹಂಗ ಓಡಾಡಕ್ ಅಭ್ಯಾಸ ಇಲ್ಲ, ಅವನಿಗೂ ಕೆಲ್ಸ ಬಿಟ್ಟು ನನ್ನ ಟೈಮಿಗೆ ಅವನು ಬಂದು ಕರ್ಕೊಂಡ್ಬಂದು ಇಷ್ಟ ನನ್ಗೆ ಹೆಂಗ್ ಆಯ್ತು ಅಂದ್ರೆ ಹೂವಿನ ಸರ ಎತ್ತಿದಂಗ್ ನನ್ ಕೆಲ್ಸ. ನಾನು ಬಸ್ ಸ್ಟಾಂಡ್ ಅಲ್ಲಿ ನನ್ನ ಯಶವಂತಪುರದಲ್ಲಿ ಇಳಿಸ್ಬಿಟ್ಟು ಅವನು ಗಡಿ ಬಿಡಿಲಿ ಹೊರಟೋದ. ನಿಮ್ದು 2 ಸೆಕೆಂಡ್ 2 ನಿಮಿಷಕ್ಕೆ ನಂಗೆ ಬಸ್ ಬಂತು ಅಲ್ಲಿಂದ ತುಮಕೂರಿಂದ ನಿಟ್ಟೂರ್ಲಿ. ನಂಗೆ ಎಷ್ಟು ಚೆನ್ನಾಗಾಯ್ತು ಅಂತಂದ್ರೆ ಅಂತ ನೀವ್ ಬಂದ್ರು ನನ್ ಜೊತೆ ಬಂದಿದ್ದಾರೆ ದತ್ತಾತ್ರೇಯರು ಅನ್ಸ್ಬಿಟ್ಟು. ಇನ್ನೊಂದೇನ್ ಗೊತ್ತೇನ್ರಿ, ಆ ಪುಸ್ತಕ ಸಿಕ್ಕಿರೋದೇ ನಿಮ್ ಮನೆ ಬರೋದು ಸುಳ್ಳು ಹೇಳ್ತಾರೆ. ನಿಜ ಕಂಡ್ರೆ ಇಲ್ಲ, ಸುಳ್ಳು ಹೇಳ್ತಿಲ್ಲ. ನಾನು ಅದು ಖುಷಿ ಪಡ್ತಾ ಇದ್ದೀನಿ. ನಿಜ ನನ್ಗೇನೋ ನನ್ಗೈತೆ, ನನ್ ಸಂತೋಷದ ಮುಖಾಂತರ ಇಂದ ನನ್ಗೆ ಒಳ್ಳೇದ್ ಅದೇ ಆಗುತ್ತೆ. ನೀವ್ ಹೇಳಿದ್ರಲ್ಲ, ನೀವು ನಿಮ್ ಯಜಮಾನ್ರು ಹೋಗಿ ಅಲ್ಲಿ ಹೋಗಿ ಪೂಜೆ ಮಾಡಿಸ್ತೀರಾ ಅಂತಂದ್ರಲ್ಲ, ನಾನ್ ನಿಜ ನಾನು ಹೇಳ್ದೆ ನಿಮ್ಗೆ ಅವತ್ತು, ನಾನ್ ನಿಮ್ ಮುಖಾಂತರನೇ ಹೋಗೋದು, ನಿಮಗೆ ಫೋನ್ ಮಾಡ್ಬಿಟ್ಟೆ ನಾನು ನಿಮ್ ಯಜಮಾನ್ರು ಹೋಗೋದು ಅಂತ ಹೇಳಿದೀನಿ. ಆಗ್ಲಿ ಅಪ್ಪ ಭಗವಂತ, ಆದಷ್ಟು ನಿಮ್ ಮನೆಗೆ ಅದು ಎಲ್ಲ ಯಾವ ಜನ್ಮದಲ್ಲಿ ಪುಣ್ಯ ಮಾಡಬೇಕು. ಅದಕ್ಕೆ ಗುರು ಮೈಯಲ್ಲಿ ಕೂದ್ಲೆಲ್ಲ ಕಣ್ಣಲ್ಲಿ ನೀರ್ ಬರುತ್ತೆ. ಗಾಣಗಾಪುರ ಎಲ್ಲಿ, ನೀವೆಲ್ಲಿ ಸಂಕಲ್ಪ ಆಗಿರೋ, ನಾನೆಲ್ಲಿ ಅಲ್ಲಿ ಸಂಕಲ್ಪ ಆಗಿರೋ ಪುಸ್ತಕ ಅದು, ಅದೆಲ್ಲ ಯೋಗ ಯೋಗ್ಯತೆ ಬೇಕ್ರಿ ಅದಕ್ಕಿಲ್ಲ. ಖಂಡಿತ ಅಣ್ಣ, ನಿಜವಾಗ್ಲು ಏನೋ ನಿಮ್ ಕಡೆಯಿಂದ ನಂಗೆ ಅದೊಂದು ದೊರಕ್ತಲ್ಲ ಸಾಕು. ನಾನ್ ನಿಜವಾಗಿಯೂ ನೋಡಿ ಕವಿತಾ, ನನ್ನ ಕಡೆಯಿಂದ ನೀವು ಕೋಟಿ ರೂಪಾಯಿ ಕೊಟ್ರು ನನ್ ಬಾಯಿಂದ ಆ ಮಾತೇ ಬರಲ್ಲ. ನನ್ನ ಕಡೆಯಿಂದ ಅದು ಬೇಡವೇ ಬೇಡ ನನಗೆ. ಅದೇನೆ, ನೀವು ದುಡ್ಡಿ ಬೆಲೆ ಕೊಡಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತಾಯ್ತು. ಅವರು ಮಾಡಿಸ್ಕೊತಾರೆ ಅಂತ ಗೊತ್ತು ನಿಮ್ಗೆ, ನೀವ್ ಅವ್ರ ಮೇಲೆ ಭಾರ ಹಾಕ್ಬಿಟ್ಟಿದೀರಾ, ಮೇಲೆ ಭಾರ ಹಾಕ್ಬಿಟ್ಟಿದೀರಾ. ನೀವ್ ಯಾರ ಹತ್ರ ದುಡ್ಡಿಗೆ ಅಪೇಕ್ಷೆ ಪಡ್ತಾ ಇಲ್ಲ. ಅವ್ರು ಕೊಟ್ರೆ ಅನ್ನೋದು ಅವ್ರು ಇಡ್ಬೋದು ಹೋಗ್ಬೋದು ಅಷ್ಟೇ. ನೀವು ನಮ್ಮನ್ನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಯ್ತು. ನಿಮ್ಗೆ ಸತ್ಯವಾಗಿರ್ತಕ್ಕಂತ ಒಂದ್ ಮಾತು ಹೇಳ್ತೀನಿ ನಾನು ನಿಮಗೆ. ಓಕೆ, ಈಗ ನೀವು ಇಲ್ಲಿ ದಕ್ಷಿಣೆ ಅಂತ ಇಟ್ಟು ಹೋದ್ರಲ್ಲ, ಅದೇ ನಾನು ಇವಾಗ ಹೋಗಿ ನಾಳೆ ಅಡಿಗೆಗೆ ಎಣ್ಣೆ ತರಬೇಕು. ನೀವು ನಂಬ್ತೀರಾ ಈ ಮಾತನ್ನ? ಇಲ್ಲ ಅಣ್ಣ, ನಾನ್ ನಿಮ್ ಮಾತು ಖಂಡಿತ ನಂಬ್ತೀನಿ. ಯಾಕೆಂದ್ರೆ ನೀವು ದೇವ್ರ ಸ್ಮರಣೆ ಮಾಡೋರು ಯಾವತ್ತೂ ನಿಮ್ಗಳ ಬಾಯಲ್ಲಿ ಒಳ್ಳೇದ್ ಕೆಟ್ಟದ್ ಬರಲ್ಲ ಅಂತ ನನಗೆ ಗೊತ್ತು. ಸುಳ್ಳು ಹೇಳಲ್ಲ ಅಂತಲೂ ಗೊತ್ತು. ಯಾಕೆಂದ್ರೆ ಅಟ್ಲೀಸ್ಟ್ ನಾನ್ ಇಷ್ಟು ಪೂಜೆ ಮಾಡಿದ್ರೆ ನಾನು ಎಷ್ಟೋ ಸತ್ಯನೇ ನಾನು ಮಾತಾಡ್ಕೊಂಡ್ ಬಂದಿರೋದು. ಅಂತದ್ರಲ್ಲಿ ನೀವು ಧ್ಯಾನ ಮಾಡಿ, ಪೂಜೆ ಮಾಡಿ, ಹೋಮ ಮಾಡಿ, ಅವ್ರನ್ನೇ ನಂಬಿದ್ದೀರಾ ಅಂದ್ಮೇಲೆ ನಿಮ್ ಬಾಯಿ ಸುಳ್ಳು ಹೇಳ್ತೀರಾ ಅಂತ ನಾನು ಅನ್ಕಲ್ಲ. ನನಗೆ ಏನಂದ್ರೆ, ಒಬ್ರ ಹತ್ರ ಕೇಳಿದ್ರೆ ಒಂದ್ ಮಾತು ಬರುತ್ತೆ, ನಾನು ನಮ್ಮ ಅಪ್ಪನ ಹತ್ರನೇ ಕೇಳಿದ್ರೆ ಅವನೇ ಕೊಡ್ತಾನೆ. ಅದೇನೆ, ಹೌದು ನಿಜ ಅಲ್ವಾ? ನಮ್ಮ ಅಪ್ಪ ಅಂತಾನೆ ನಾನು ಅವ್ರ ಸೇವೆ ಮಾಡೋದು. ನನ್ ಕಷ್ಟ ಗೊತ್ತವ್ರಿಗೆ. ಅದೇನೆ, ಇಲ್ಲ ರೀ, ನಾನು ನನ್ನ ದೇಹದಲ್ಲಿ ಉಸಿರಿರೋತನ ಈ ಅನ್ನದಾನ ಈ ಒಂದು ಗುರುಗಳ ದಾರಿ ತೋರಿಸೋ ಒಂದು ಕೆಲಸ ಖಂಡಿತವಾಗಿ ಇದನ್ನ ಮಾಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ತುಂಬಾ ಇದೆ. ಗುರುಗಳು ಅದ್ರ ಪ್ರಕಾರ ನಡ್ಸ್ಕೊಂಡು ಹೋದ್ರೆ ಸಾಕು, ಅಷ್ಟೇ. ನಡೆಸ್ಕೊಂಡು ಹೋಗ್ತಾರೆ ಬಿಡಿ ಅಣ್ಣ, ನೀವ್ ಚಿಂತೆನೆ ಮಾಡ್ಬೇಡಿ, ನಡೆಸ್ಕೊಂಡು ಹೋದೇ ಹೋಗ್ತಾರೆ. ನಂದು ಲೈಫಲ್ಲಿ ಇದೊಂದು ಸೆಟ್ಲ್ ಆಯ್ತು, ನನ್ ಮನೆಗೆ ನಾನು ಹೋಯ್ತು ಅಂತಂದ್ರೆ ಅಣ್ಣ ನನಗೆ ಎಷ್ಟೋ ದಾರಿ ತೋರಿಸ್ತಾನಣ್ಣ ನಂಗೆ ದೇವ್ರು. ಏಕೆಂದ್ರೆ ನೀವೇ ನಿಜ ಹೇಳ, ನಾನೊಂದ್ 2 ತಿಂಗಳಿಂದ ನಾನು ಕೆಲ್ಸನೇ ಮಾಡಿಲ್ಲ. ಕೆಲ್ಸನೂ ಡಲ್ಲ ಬಿಡೈತಿ, ಕೆಲ್ಸ ಇದ್ದನು ಕೆಲ್ಸ ಮಾಡಿಲ್ಲ. ಅಷ್ಟು ನನ್ ಡಿಸ್ಟರ್ಬ್ ಆಗ್ಬಿಟ್ಟಿದ್ದೀನಿ. ನಾನು ಅಷ್ಟು ಡಿಸ್ಟರ್ಬ್ ಆಗಿದ್ದ 1 ವಾರದಿಂದ ಇತ್ತೀಚೆಗೆ ಚೇತರಿಸ್ಕೊಂತ ಇದ್ದೀನಿ. ಖಂಡಿತ ಅಮ್ಮ, ಈ ಒಂದು ಗುರು ಚರಿತ್ರೆ ನಿಮ್ಮ ಜೀವನದ ಚರಿತ್ರೆಯನ್ನೇ ಬದಲಾಯಿಸಿ. ಆಯ್ತು, ನಿಮ್ ಬಾಯಿಂದ ಬಂತಲ್ಲ, ಒಳ್ಳೇದಾಗ್ಲಿ. ಇವತ್ತು ತಗೊಂಡು ಹೋಗಿರೋ ಗುರು ಚರಿತ್ರೆ ನಿನ್ನ ಹಣೆ ಬರಹನ್ನೇ ಬದಲಾಯಿಸ್ಲಿ, ನಿನ್ನ ಚರಿತ್ರೆಯನ್ನೇ ಬದಲಾಯಿಸ್ಲಿ. ಥ್ಯಾಂಕ್ಸ್ ಅಣ್ಣ, ನಿಂಗೆ ಎಷ್ಟು ಹೇಳಿದ್ರು ನಿಮ್ಗೆ ಕಡಿಮೆನೆ ಬಿಡಿ. ನೀವು ಈ ಮಾತಿಗೆ ನನ್ ಹೇಳಕ್ಕೆ ಆಗಲ್ಲ. ಅವು ಯಾವಾಗ ಒಂದೊಂದರ ಹುಚ್ಚಿನ ತರ ಮಾತಾಡ್ತೀನಿ, ಯಾವಾಗ ಅದು ಮಾಮೂಲಿ. ನಾವುಗಳು ಹೆಂಗ್ ಆಡ್ತೀವಿ, ನೀವ್ ಅದನ್ನೆಲ್ಲ ನೋಡ್ಕೋಬೇಕು ಅಂತಂದ್ರೆ, ಎಷ್ಟು ಜನ ಜೊತೆ ಮಾತಾಡ್ಬೇಕು, ನೀವೆಷ್ಟು ಮೇಂಟೈನ್ ಮಾಡ್ಬೇಕು ಅಂತಂದ್ರೆ. ಅಣ್ಣ ನನಗೆ ಬುಕ್ಸ್ ಹೇಳಿಲ್ಲ ನೀವು.
ಬುಕ್ಸ್ ಅದೇ ನಾನು ನಿಮ್ಗೆ ಹೇಳ್ತೀನಿ, ತಲೆ ಕೆಸ್ಕೋಬೇಡಿ. ಈಗ ನಾಳೆಯಿಂದ ಅದನ್ನ ಅದೇ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರಾ? ನಾಳೆಯಿಂದ ಸ್ಟಾರ್ಟ್ ಮಾಡ್ತೀರಾ? ನಾಳೆಯಿಂದಲೇ ಮಾಡ್ತೀನಿ. ನೀವೇನೇ ಹೇಳಿದ್ರಿ ಬೆಳಗ್ಗೆ ಸಾಯಂಕಾಲ 2 ಟೈಮ್ ಮಾಡು ಅಂತಂತಂದ್ರಿ? ಆದ್ರೆ ಬುಕ್ಕು ದಪ್ಪ ಇದೆ, ಸೊ ನಿಮ್ಗೆ ಓದೋದ್ ಕಷ್ಟ ಆದ್ರೆ ಅದು ನಾನು ಕೂತ್ಕೊಂಡಿರೋ ರೀತಿ ನೋಡೋದ್ರಲ್ಲ, ನೀವು ಮನೆ ಇಟ್ಕೊಂಡು ಮನೆ ಕೆಳಗಡೆ ಒಂದು ಇಟ್ಕೆ ಇಟ್ಕೊಂಡು ಹೈಟ್ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಓದುವಾಗ ಕಾಲ್ ನೋವು ಬರುತ್ತೆ, ವೀಕ್ನೆಸ್ ಗೆ ಅದು 5-6 ಗಂಟೆಗಳು ಬೇಕು ಅದು ಒಂದು ಗುರು ಚರಿತ್ರೆ ಪಾರಾಯಣ ಮುಗಿಸ್ಬೇಕು ಅಂತಂದ್ರೆ. ಓಕೆ, ಸೊ ಅಷ್ಟ ಮೇಲಿಂದ ಕೊಟ್ಟಿರ್ತಾನೆ ನಿಮ್ಗೆ ಅಧ್ಯಾಯ, ಅಲ್ಲಿ ಯಾವ ತರ ಏನ್ ಮುಗಿಸ್ಬೇಕು, ಯಾವ ತರ ಏನ್ ಮುಗಿಸ್ಬೇಕು ಅಂತ. ಒಂದು ಏನಪ್ಪಾ ಅಂತಂದ್ರೆ ಸಂಕಲ್ಪ ನಾನೇ ಮಾಡಿಸ್ತೀನಿ. ಒಂದು ತೆಂಗಿನಕಾಯಿ, ಒಂದು ವಸ್ತ್ರ, ಒಂದು ಜನಿವಾರ, ಅವುಗಳನ್ನೆಲ್ಲ ತಂದಿಟ್ಕೊಂಡು ರೆಡಿ ಮಾಡಿ. ಸೊ ನೀವು ಎಲ್ಲ ನಾಳೆ ಸಾಯಂಕಾಲ ನಮ್ಮದು ಆರತಿ ಇರುತ್ತಲ್ಲ, ಆರತಿ ಟೈಮಿಗೆ ಎಲ್ಲ ರೆಡಿ ಇಟ್ಕೊಳ್ಳಿ. 5 ಗಂಟೆ 5:15ಗೆ ನನಗೊಂದು ಫೋನ್ ಮಾಡಿ, ನಾನೇ ಸಂಕಲ್ಪ ಮಾಡಿಸ್ತೀನಿ ಇಲ್ಲಿಂದ. ನೀವು ನಾಳೆ ಎಲ್ಲ ರೆಡಿ ಮಾಡಿಟ್ಕೊಂಡು ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಓಕೆನಾ? ನಾಳೆ ರೆಡಿ ಮಾಡಿ ಇಟ್ಕೊಳ್ಳ? ನಾಳೆ ಪೂರ್ತಿ ರೆಡಿ ಮಾಡಿಟ್ಕೊಂಡು ಸಾಯಂಕಾಲದವರೆಗೂ ಉಪವಾಸವಾಗಿದ್ದು, ನಾಳೆ ಗುರುವಾರ ಬೇರೆ, ಸಾಯಂಕಾಲ ನಮ್ಮ ಆರತಿ 6 ಗಂಟೆ ಸ್ಟಾರ್ಟ್ ಆಗತ್ತಲ್ಲ, ನೀವೊಂದು 5:15ಗೆ ನನಗೊಂದು ಫೋನ್ ಮಾಡಿದ್ರೆ ನಾನೇ ನಿಮ್ಗೆ ಸಂಕಲ್ಪ ಮಾಡಿಸ್ತೀನಿ. ಓಕೆನಾ? ಓ, ಇಲ್ಲಾಂದ್ರೆ ನೀವು ನೋಡ್ರಿ ಫೋನ್ ಮಾಡ್ದಲ್ಲಿದ್ರೆ ತಪ್ಪಾಗ್ಬಿಡೋದು. ನಾನು ನಾಳೆ ಬೆಳಗ್ಗೆನೆ ಮಾಡ್ಬಿಡ್ತಾ ಇದ್ದಿ. ಇಲ್ಲ, ಅದು ಅವ್ರು ಮಾಡಿಸ್ತಾರೆ ರೀ, ನಾನ್ ಏನ್ ಮಾಡ್ಸೋದು, ಅವ್ರು ಮಾಡಿಸ್ತಾರೆ. ನಿಜ ಅಪ್ಪ, ನಾನು 2 ಅವರ್ ಕೂತ್ಕೊಂತೀನಿ ಅಣ್ಣ. ಯಾಕೆಂದ್ರೆ ಲಲಿತಾ ಸಹಸ್ರನಾಮ ಹೇಳ್ಕೊಂಡು, ತ್ರಿಶತಿನ 16 ಸಾರಿ ಹೇಳ್ಕೊಂಡು, ನಿಮ್ಗೆ ಹೇಳಿದ್ದೇನೆ ನಾನು ಶ್ರೀವಿದ್ಯೆ ಅದಾಗಿ ನನ್ 2 ಅವರ್ ನಿಮ್ ಹತ್ರ ನಾನು ಸುಳ್ಳು ಹೇಳಲ್ಲಣ್ಣ. ಇದು ರೆಕಾರ್ಡ್ ಆಗ್ತಿದ್ಯಾ? ಹೌದೌದೌದು. ಹೌದಾ? 4 ತಿಂಗಳಾಯ್ತಣ್ಣ. ನಾನು ಒಂದ್ ದಿನಕ್ಕೆ ಒಂದೇ ಸರಿ ಊಟ ಮಾಡ್ತಾ ಇರೋದು. ನಾನು 4 ತಿಂಗಳಾಯ್ತು. ಅದೇ ಹೊರಗಡೆ ಬಂದ್ಮೇಲೆ 4 ತಿಂಗಳಿಂದ ಒಂದೇ ಟೈಮು 12:30 1 ಗಂಟೆ ಆ ಟೈಮಿಂಗ್ಸ್ ಅಲ್ಲಿ ಮಾತ್ರ ಒಂದ್ಸರಿ ಊಟ ಮಾಡಿದ್ರೆ, ಇನ್ನಿಲ್ಲ ಊಟ. ಅದಾಗಿ 2 ಅವರ್ ಕೂತ್ಕೊಂತೀನಿ. ಈ ತ್ರಿಶತಿ 16 ಸಾರಿ ಹೇಳ್ತೀನಿ, ಲಲಿತಾ ಸಹಸ್ರನಾಮ ಹೇಳ್ತೀನಿ, ಆಮೇಲೆ ಒಂದು ಒಟುಕ ಭೈರವದ್ದು ಮಂತ್ರ ಕೊಟ್ಟಿದ್ದಾರೆ, ಅದನ್ನ ಜಪ ಮಾಡ್ತೀನಿ. ಅದಾಗ ಕೂತ್ಕೊಂಡು ಅಭ್ಯಾಸ ಐತಿ. ಅದು ಮುಗೀತು. ಇಷ್ಟ ದಿವಸದ ಪಾರಾಯಣ 48 ದಿವಸದ್ದು ಉಪದೇಶ ಕೊಟ್ಟು ನನಗಿದು ಮುಗೀತು. ಒಂದೊಂದ್ಸರಿ ಹೇಳ್ತಾ ಇದೀನಿ ಇವಾಗ. ಗುರು ಚರಿತ್ರೆಗೆ 1-2 ಅವರ್ ಕೂತ್ಕೊಂಡ್ರೆ ಆಗುತ್ತಣ್ಣ? ಇಲ್ಲ, ಜಾಸ್ತಿ ಬೇಕಾಗುತ್ತೆ. ಅದ್ ನಿಮ್ಗೆ ಗೊತ್ತಾಗುತ್ತೆ. ಅದು ಮಿನಿಮಮ್ ಒಂದು 3-4 ಗಂಟೆ ಬೇಕು ಅದಕ್ಕೆ, ಅಷ್ಟು ಮಾಡಬೇಕು ಅಂದ್ರೆ. ಹೌದಾ? ಅದಕ್ಕೆ ಹೇಳ್ತಾ ಇರೋದು 2 ಟೈಮ್ಸ್ ಪ್ಲಾನ್ ಮಾಡಿ. ನಾನು ನಿಮ್ಗೆ ಅದ್ರ ಬಗ್ಗೆ ನಾಳೆ ಸಜೆಷನ್ ಕೊಡ್ತೀನಿ, ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕಲ್ಲ. ಊಟ ಮಾಡಿದ್ರ? ಇಲ್ಲಮ್ಮ, ಇವಾಗ ಉಪವಾಸ ಬೆಳಿಗ್ಗೆಯಿಂದ ಇವಾಗ ಮಾಡಕ್ ಹೋಗ್ಬೇಕು. ಸರಿ ಅಣ್ಣ, ಆಯ್ತು. ಆಗ್ಲಿ ಅಮ್ಮ. ಗುರುದೇವ.